ಶ್ರೀ ಚಾಮುಂಡೇಶ್ವರಿ ಮಹೋತ್ಸವದ ಕೊನೆಯ ದಿನ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ. ಮೈಸೂರಿನ ಜೇನುಗೂಡು ಸೇವಾ ಸಮಿತಿ ಆಯೋಜಿಸಿರುವ 18ನೇ ವರ್ಷದ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವದ ಕೊನೆಯ ದಿನ ಇಂದು ಸಾವಿರಾರು ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವಿನಿಮಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಮುಖ್ಯಸ್ಥರು ಹಾಗೂ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದಾರೆ. ಮಹೋತ್ಸವದ ವಿಶೇಷತೆ ಏನೆಂದರೆ ಮಹಿಳಾ ಭಕ್ತರ ಭಕ್ತಿ ಮತ್ತು ಉತ್ಸಾಹ. ವರ್ಷಗಳು ಕಳೆದರೂ ಈ ಹಬ್ಬದ ಸಂಭ್ರಮ ಕಡಿಮೆಯಾಗಿಲ್ಲ. ಅಮ್ಮನವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ ಎಂದು ಭಕ್ತರು ಪ್ರಜಾಪವರ್ ಟಿವಿ ಜೊತೆ ಭಾವುಕರಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಜೇನುಗೂಡು ಸೇವಾ ಸಮಿತಿ ಸದಸ್ಯರು ಮಾತನಾಡಿ, ಸಂಘದ ಸದಸ್ಯ 18 ವರ್ಷಗಳಿಂದ ನಿರಂತರವಾಗಿ ಈ ಪೂಜೆ ನಡೆಯುತ್ತಿದೆ. ಭಕ್ತರ ಸಹಕಾರದಿಂದಲೇ ಈ ಮಹೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ. ಮುಂದಿನ ವರ್ಷವೂ ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದು ತಿಳಿಸಿದರು. ಭಕ್ತಿ, ಸೇವೆ ಮತ್ತು ಸಾಮರಸ್ಯದ ಸಂದೇಶ ಸಾರಿದ ಶ್ರೀ ಚಾಮುಂಡೇಶ್ವರಿ ಮಹೋತ್ಸವಕ್ಕೆ ಭಕ್ತರಿಂದ ಅಪಾರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ನಾಡದೇವತೆ ಚಾಮುಂಡೇಶ್ವರಿ ನಮ್ಮ ವಿಜಯನಗರ 4ನೇ ಹಂತದ ನಿವಾಸಿಗಳಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡ್ಲಿ ಅಂತ ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ 18 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ತುಂಬಾ ಖುಷಿ ಆಗತ್ತೆ. ಎಲ್ಲ ಬಂದು ಹಿಂಗೆ ನಡ್ಸ್ಕೊಡ್ತಾ ಇದಾರೆ. ನಮ್ಗೆ ತುಂಬಾ ಖುಷಿ ಆಗತ್ತೆ. ನಮ್ದು ನಮ್ಮ ಫ್ಯಾಮಿಲಿ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಕ್ಕೂ ಹೀಗೆ ಮಾಡ್ಕೊಂಡು ಹೋಗೋದು. ಜೇನುಗೂಡು ಸೇವಾ ಸಮಿತಿಯಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಬರ್ಲಿ, ಎಲ್ಲಾರು ಬನ್ನಿ. ಆ ತಾಯಿ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳಿ ಎಲ್ಲರಿಗೂ ಈ ಮೂಲಕ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಆಷಾಢದಲ್ಲಿ ನಾವು ಎಲ್ಲಾ ಮಹಿಳೆಯರಿಗೂ ಮತ್ತೆ ಎಲ್ಲಾ ಜನರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನ ಸಂತರ್ಪಣೆಯನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಂತೀವಿ. ನಮ್ದು ಇಲ್ಲಿ ಬಂದು ಮಾಡ್ತಾ ಇರೋದು ವಿಜಯನಗರ 4th ಸ್ಟೇಜ್ ಅಲ್ಲಿ. ಮತ್ತೆ ಎಲ್ಲಾರು ಬನ್ನಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತೀವಿ. ಇದು 18ನೇ ವರ್ಷದ್ದು. ನಾವು ಸತತವಾಗಿ 3 ದಿನ ಆತರ ಕೂರಿಸ್ಕೊಂಡ್ ಬರ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ ಅಂತ. ಕೊನೆ ದಿನ ಎಲ್ಲಾರ್ಗು ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಎಲ್ಲಾರು ಬನ್ನಿ ಅಂತ ಕೇಳ್ಕೊತೀವಿ. ಎಲ್ಲಾರು ಬರ್ತಾರೆ, ಆಲ್ರೆಡಿ ಬಂದಿದ್ದಾರೆ ತುಂಬಾ ಜನ. ನಾಳೆನೂ ಬರ್ತಾರೆ. ಎಲ್ಲಾರು ಬನ್ನಿ ಅಂತ ಕೇಳ್ಕೊಂತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀವಿ. ಶಾಲಿನಿ ನತೀಶ್ ಅಂತ ಹೇಳಿ ಜೇನುಗೂಡು ಸಮಿತಿಯ ಒಬ್ಬ ಸದಸ್ಯ. ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದೀವಿ. ಎಲ್ಲ ಭಕ್ತಾದಿಗಳು, ಹೆಣ್ಮಕ್ಳು, ಮಹಿಳೆಯರು, ವಯಸ್ಸಾಗಿರೋರು ಹುಡುಗರು ಎಲ್ಲಾರು ಬರ್ಬೇಕು. ಎಲ್ಲಾರು ಬಂದು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಬೇಕು. 18ನೇ ವರ್ಷದ ವಾರ್ಷಿಕೋತ್ಸವ ಇದು. ನನ್ನ ಹೆಸರು ಬಬ್ಲಾ ಮುತ್ತುರಾಜ ಅಂತ. ದೇವ್ರ ಕೃಪೆ ನಮ್ಮ ಮೇಲಿದೆ. ಸದಾ ಹಿಂಗೆ ನಡ್ಸ್ಕೊಂಡು ಹೋಗೋ ಶಕ್ತಿ ಕೊಡ್ಲಿ ನಮ್ಗೆ ಅಂತ ಕೇಳ್ಕೊಂತೀನಿ. ತುಂಬಾನೇ ಖುಷಿ ಆಗ್ತದೆ. ನಾವು ವರ್ಷ ಹೆಂಗ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಈ ಸಂದರ್ಭಕ್ಕೋಸ್ಕರ. ಎಲ್ಲರೂ ಗಾಡಿ ಆಗೋದ್ರಿಂದ ಹಿಡಿದು ತಾಯಿಗೆಲ್ಲ ಅಲಂಕಾರ ಮಾಡೋದ್ರಿಂದ ಹಿಡಿದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಗೆ ಅಂತಾನೆ ಮಾಡ್ತಾ ಇದೀವಿ. ಪ್ರಸಾದ ವಿನಿಯೋಗ ಇರುತ್ತೆ. ಖಂಡಿತ ಎಲ್ಲಾರು ಬರ್ಬೇಕು. ಎಲ್ಲಾರು ಬಂದು ಪ್ರಸಾದನ ಸ್ವೀಕರಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು, ತುಂಬಾ ಚೆನ್ನಾಗಿ ನಡೀತು. ಅದೆಲ್ಲ ಮಕ್ಕಳಿಗೆ ಕೆಲಸ ಬರೋದ್ರಿಂದ ಹಿಡಿದು ದೇವ್ರ ತಗೋಬರೋದ್ರಿಂದ ಹಿಡಿದು ತುಂಬಾನೇ ಚೆನ್ನಾಗಿತ್ತು. ಆ ಮೂಮೆಂಟ್ ಹೇಗಿತ್ತು ಅಂತ ಅಂದ್ರೆ ನಾವು ಕೂಡ ಡ್ಯಾನ್ಸ್ ಮಾಡಿದೀವಿ. ತುಂಬಾನೇ ಚೆನ್ನಾಗಿತ್ತು ಎಲ್ಲನೂ. ಹಂಗೆ ಆಶೀರ್ವಾದ ಮತ್ತೆ ಅಷ್ಟು ನಮಗೆ ಖುಷಿ ಆಯ್ತು. ಮಾಡುವಾಗ ಚಾಮುಂಡೇಶ್ವರಿ ಪೂಜೆ ಅಂತ ಮಾಡುವಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಗುನವೆ. ತುಂಬಾ ಚೆನ್ನಾಗಿ ಮುಗೀತು, ತುಂಬಾ ಚೆನ್ನಾಗಿ ಮುಗಿತಾ ಇದೆ. ನಾಳೆಗೆ ಎಂಡ್ ಆಗುತ್ತೆ ಇದು. ತುಂಬಾ ಚೆನ್ನಾಗಿ ಮುಗಿತಾ ಇದೆ. ಆದ್ರೆ ಇಷ್ಟು ಬೇಗ ಮುಗ್ದೋಗ್ತಾ ಇದೆಯಾ ಅಂತ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂದ್ರೆ ವರ್ಷದಿಂದ ಕಾಯ್ಕೊಂಡ್ ಬಂದಿರ್ತೀವಿ ಇಲ್ಲಿ ಹಬ್ಬ, ಈ ಪೂಜೆ ಮಾಡೋದಕ್ಕೆ ವರ್ಷದಿಂದ ಕೂಡ ಕಾಯ್ಕೊಂಡ್ ಬಂದಿರ್ತೀವಿ. ಅಯ್ಯೋ 3 ದಿನ ಮುಗ್ದೋಯ್ತಲ್ಲ ಅಂತ ಅನಿಸ್ತಾ ಇದೆ. ತುಂಬಾನೇ ಬೇಜಾರಾಗ್ತಾ ಇದೆ. ಎಲ್ಲಾರು ಬರ್ಬೇಕು. ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರುತ್ತೆ. ಎಲ್ರು ಬರ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ರು ಬರ್ಬೇಕು. ಬಂದು ಶಾಂತಿ ರೀತಿಯಲ್ಲಿ ವರ್ತಿಸಿ ಖಂಡಿತ ಎಲ್ಲರೂ ಕೂಡ ಪ್ರಸಾದ ತಿನ್ಕೊಂಡೇ ಹೋಗ್ಬೇಕು. ಯಾರು ಮಿಸ್ ಮಾಡ್ಬೇಡಿ. ವಿಜಯನಗರ 4ನೇ ಹಂತದಲ್ಲಿ 18ನೇ ವರ್ಷದಿಂದ ನಾವು ತಾಯಿ ಚಾಮುಂಡೇಶ್ವರಿ ಕೂರಿಸಿ 3 ದಿನ ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ಮಾಡಿ ಪೂಜೆ ಎಲ್ಲ ಇಟ್ಕೊಂತೀವಿ. ಭಕ್ತಾದಿಗಳು ನಾಳೆ ಮಧ್ಯಾಹ್ನ ಎಲ್ಲರೂ ಪ್ರತಿಯೊಬ್ರು ಬರ್ಬೇಕು. ವಿಜಯನಗರದಲ್ಲಿ ಮೈಸೂರಿನ ಜನತೆಗಳು ಎಲ್ಲರೂ ಬಂದು ಸಹಕರಿಸಿ ಪ್ರೋತ್ಸಾಹಿಸ್ಬೇಕು. ಈಗ 18 ವರ್ಷ ಆಗಿದೆ. ಇನ್ನೂ ತಾಯಿ 100 ವರ್ಷ ಗಂಟ ಪೂಜೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ಕೊಂತೀನಿ. ವಿಶೇಷವಾಗಿ ನಾಳೆ ಈಗ ಜಿಡಿ ಹರೀಶ್ ಗೌಡ್ರು ಬರ್ತಿದ್ದಾರೆ, ಜಿಡಿ ದೇವೇಗೌಡರು ಬರ್ತಿದ್ದಾರೆ, ಮತ್ತೆ ಇವರು ಉಮಾಪತಿ ಅವರು ಬರ್ತಿದ್ದಾರೆ. ಇನ್ನೂ ತುಂಬಾ ವ್ಯಕ್ತಿಗಳು ಬರ್ತಿದ್ದಾರೆ. ಹೌದೌದು. ನೀವು ಲಾಸ್ಟ್ ಹೋದ ವರ್ಷ ಬಂದು ನಮ್ಗೆ ಸುಮಾರು ನಾವು ಅಂದಾಜು ಊಹೆನೆ ಮಾಡಕ್ಕಾಗಿರಲಿಲ್ಲ. 7,000 ಜನ ಸೇರಿದ್ರು. ಈಗ ಈ ಸಲ ಅದಕ್ಕಿಂತ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ. ಎಲ್ಲ ಆಲ್ರೆಡಿ ತಯಾರಿ ನಡೀತಿದೆ. ಎಲ್ಲಾ ಭಕ್ತಾದಿಗಳಿಗೂ ಎಲ್ಲಾ ತರ ಅನುಕೂಲವಾಗ್ಲಿ ಅಂತ ಎಲ್ಲಾ ತರ ತಯಾರಿ ನಡೀತಿದೆ.
ಭಕ್ತಾದಿಗಳಿಗೆ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಲಾಸ್ಟ್ ಟೈಮ್ ಏನು ತೊಂದರೆ ಆಗಿಲ್ಲ, ಯಾವ ಟೈಮ್ ಏನು ತೊಂದರೆ ಆಗಿಲ್ಲ, ಮುಂದಕ್ಕೂ ತೊಂದರೆ ಆಗಲ್ಲ. ಆ ತರ ಜವಾಬ್ದಾರಿ ನಾವೆಲ್ಲ ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಹೌದು, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಮಹಿಳೆಯರಿಗೆ ಬೇರೆ ತರ ಇದೆ, ವೃದ್ಧರಿಗೆ ಬೇರೆ ತರ ಇದೆ. ಯಾರು ನೂಕಾಟ ತಳ್ಳಾಟ ತರ ಎಲ್ಲ ಯಾವ್ದು ಇರೋದಿಲ್ಲ. ಎಲ್ಲರಿಗೂ ಆರಾಮಾಗಿ ಬರೋ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮಹೇಶ್ ಗೌಡ ಅಂದ್ಬಿಟ್ಟು.